ಬಂದಿರುವ ಎಲ್ಲ ವಿಜಯ್ ಸರ್ ಅಭಿಮಾನಿಗಳಿಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನೆಲ್ಲ ನೋಡಿ. ಆ, ವಿಜಯ್ ಸರ್ ಬಗ್ಗೆ ಒಂದು ಹೇಳಬೇಕು, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಇನ್ಸ್ಪಿರೇಷನ್. ಯಾಕೆಂದರೆ ಕಲೆಗೆ ಬಣ್ಣ ಮುಖ್ಯ ಅಲ್ಲ, ಅಂದ ಮುಖ್ಯ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಂತ ತೋರಿಸ್ಕೊಟ್ಟ ವ್ಯಕ್ತಿ ಅವರು. ಅವ್ರ ಇನ್ಸ್ಪಿರೇಷನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ದುನಿಯಾದಕ್ಕಿಂತ ಮುಂಚೆ ಸಲಗಾವ್ ಮಡ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ದುನಿಯಾ ಆದಮೇಲೆ ಸ್ಟೇಟ್ ಹೈವೇಗೆ ಬಂತು. ಲ್ಯಾಂಡ್ ಆದಮೇಲೆ ನ್ಯಾಷನಲ್ ಹೈವೇಗೆ ಹೋಗುತ್ತೆ ಈ ಸಲಗ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹಾಗೆ ಸಾರಥಿ ಫಿಲ್ಮ್ಸ್ ಬ್ಯಾನರಲ್ಲಿ 14 ವರ್ಷ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ. ವನವಾಸದಿಂದ ಒಂದು ಒಳ್ಳೆ ಕತೆ ಎತ್ಕೊಂಡು ಲ್ಯಾಂಡ್ ಜೊತೆಗೆ ಬರ್ತಾ ಇದೆ. ಸರ್, ಸತ್ಯಪ್ರಕಾಶ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮ ಪ್ರೊಡಕ್ಷನ್ಸ್ ಒಳ್ಳೆಯದಾಗಿ. ಹಾಗೆ ಜಡೇಶ್ ಕೆ ಹಂಪಿ, ನಮ್ಮ ಮಣ್ಣಿನ ಕತೆ ಹೇಳೋದ್ರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇರುವಂಥ ಡೈರೆಕ್ಟ್ರು. ನಾನು ಹೇಳಬೇಕಂದ್ರೆ ಕನ್ನಡದ ಸುಕುಮಾರ್ ಅಂತ ಡೈರೆಕ್ಟರ್ ಅವರು, ತೆಲುಗುದಲ್ಲಿ ಸುಕುಮಾರ್ ಹಂಗೆ ಕನ್ನಡಕ್ಕೆ ನಮ್ಮ ಜಡೇಶ್ ಕೆ ಹಂಪಿ ಅವರು. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ಜನವರಿ 23 ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಹಾಗೆ ಜಡೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ದುನಿಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸ್ಯಾಂಡಲ್ವುಡ್ ಸಲಗ ನಮ್ಮ ನೆಚ್ಚಿನ, ನಮ್ಮಂತ ಈ ಕಪ್ಪಗಿರೋರಿಗೆ ಸಿನಿಮಾದಲ್ಲಿ ಸ್ವಲ್ಪ ಅವಕಾಶಗಳು ಎಲ್ಲ ಬಂದಿದೆ. ಕರಿಯ ಐ ಲವ್ ಯು ಆದ್ಮೇಲೆ ಕರಿಯ ಐ ಲವ್ ಯು ಅಲ್ವಾ? ಲ್ಯಾಂಡ್ ಲೋಡ್ ಸಿನಿಮಾ ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕಥೆಯನ್ನ ಹೇಳಿಕೊಟ್ಟಿದ್ದಾರೆ ಜಡೇಶ್ ಹಂಪಿಯವರು. ಸಲಗ ಭೀಮಾ, ದುನಿಯಾ ವಿಜಯ್ ಅವರು ದೊಡ್ಡ ಒಂದು ಜವಾಬ್ದಾರಿಯನ್ನ, ಸಮಾಜದ ಸುಮಾರು ಡೊಂಕುಗಳನ್ನ, ಸಮಾನತೆಯನ್ನ ಸಾರುವಂತ ಕೆಲಸ. ವೈಯಕ್ತಿಕವಾಗಿ ಕೂಡ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸಮಾನತೆಗೆ ಧಕ್ಕೆ ಆಗುತ್ತೆ, ಅಲ್ಲಿ ವಿಜಯ್ ಸರ್ ಇರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಅಂತ ಒಂದು ಅದ್ಭುತ ಪಾತ್ರದ ಮೂಲಕ ಜಡೇಶ್ ಅವರು ಮಣ್ಣಿನ ಕಥೆಯನ್ನು ಹೇಳಿಕೊಟ್ಟಿದ್ದಾರೆ. ಧೈರ್ಯ ಮಾಡಿ, ಗಟ್ಟಿತನ ಮಾಡಿ ಸಾರಥಿ ಫಿಲಿಮ್ಸ್, KV ಸತ್ಯಪ್ರಕಾಶ್ ಅವರು, ಹೇಮಂತ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದ್ದಾರೆ. ನನಗೆ ದುನಿಯಾ ಆದಮೇಲೆ ವಿಜಯ್ ಸರ್ ಜೊತೆ ಅಭಿನಯಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಕಾಣಿಸ್ಕೋತಾ ಇದ್ದೀನಿ. ಇದೇ 23ನೇ ತಾರೀಕು ಸಿನಿಮಾ ದೂರಿಯಾಗಿ ಕಾಣಿಸ್ತಾ ಇದೆ, ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ಕೂಡ ಸಿನಿಮಾ ನೋಡಿ, ಖಂಡಿತ ನೋಡ್ತೀರೋ ಅಂತ ಗೊತ್ತು ನನಗೆ. ಜಡೇಶ್ ಅವರಿಗೆ, ದುನಿಯಾ ವಿಜಯ್ ಸರ್ಗೆ, ಅವರ ಅಭಿಮಾನಿಗಳಿಗೆ, KV ಸತ್ಯಪ್ರಕಾಶ್ ಅವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಿಂದ ಕನ್ನಡಕ್ಕೆ ಹೊಸ ಒಂದು ಆಯಾಮದ ಚಿತ್ರ ಮತ್ತಷ್ಟು ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ದುನಿಯಾ ವಿಜಯ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ವಿ ಲವ್ ಯು. ಆಕ್ಚುಲಿ ಇವತ್ತು ಅಭಿಮಾನಿಗಳ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀನಿ ನಾನು. ಅಂದರೆ ನಾನು 20ನೇ ತಾರೀಕು ಆಚರಿಸುವ ಅವ್ರಿಗೋಸ್ಕರ ಆಯೋಜಿಸಿರೋ ಕಾರ್ಯಕ್ರಮ ಅಭಿಮಾನಿಗಳ ಲ್ಯಾಂಡ್ ಲಾರ್ಡ್ ಉತ್ಸವ. ಎಲ್ರಿಗೂ ನಮಸ್ತೆ. ನೋಡಿದ್ರಿ ಟ್ರೈಲರ್ ಇವಾಗ. ಇದೇ 20 ವರ್ಷದ ಹಿಂದೆ ನಾನು ದುನಿಯಾನ ಫಸ್ಟ್ ಟೈಮ್ ನೋಡಿದಾಗ ದೊಡ್ಡ ಫ್ಯಾನ್ ಆಗಿದೆ ಸರ್ಗೆ, ವಿಜಯ್ ಸರ್ಗೆ. ಬಟ್ 20 ವರ್ಷ ಆದಮೇಲೆ ಕಟ್ ಮಾಡಿ ನೋಡಿದ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು. ನನ್ನನ್ನು ರಿಯಾಲಿಟಿ ಶೋ ಅಲ್ಲಿ, ಸೀರಿಯಲ್ಗಳಲ್ಲಿ ನೋಡಿರ್ತೀರ. ಅಲ್ಲಿ ಜಡೇಶ್ ಸರ್ ನೋಡಿ ಈ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ ಹೇಳಿ ನನ್ನನ್ನು ಲ್ಯಾಂಡ್ ಲಾರ್ಡ್ಗೆ ಹಾಕೊಂಡ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಆ್ಯಂಡ್ ಹಾಗೂ ನಮ್ಮ ಸೂರಜ್ ಸರ್ ಹಾಗೂ ಸತ್ಯಪ್ರಕಾಶ್ ಅವ್ರಿಗೆ ಈ ಒಂದು ಅಂಬಾರಿ ಅಂತ ದೊಡ್ಡ ಪ್ರಾಜೆಕ್ಟ್, ಇದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಈ ಒಂದೂವರೆ ವರ್ಷದ ಸ್ಟ್ರಗಲ್ಲು ಫೈನಲಿ ಜನವರಿ 23ಕ್ಕೆ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡೋಣ. ನೀವೆಷ್ಟು ಎಕ್ಸೈಟ್ ಆಗಿರೋ ನಾನು ಇಷ್ಟೇ ಎಕ್ಸೈಟ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ. ಇಲ್ಲಿ ಬಂದಿರುವಂಥ ಎಲ್ಲ ವಿಜಯಣ್ಣ ಅಭಿಮಾನಿಗಳಿಗೆ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್, ಸೂರಜ್ ಅವರೇ, ಸತ್ಯಪ್ರಕಾಶ್ ಅವರೇ, ಥ್ಯಾಂಕ್ ಯು. ಆ್ಯಂಡ್ ವಿಜಯಣ್ಣ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಎಂಥ ಒಂದು ಹಳ್ಳಿಲಿರುವಂಥ ಒಂದು ಟ್ಯಾಲೆಂಟ್ನು ಪಿಕ್ ಮಾಡಿ ಕರ್ಕೊಂಬಂದು ಸಿನಿಮಾಗೆ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ಕನ್ನಡದ ಬಗ್ಗೆ ಯಾವತ್ತೇ ಒಂದು ಅನ್ಯಾಯ ಆದರೂ ಧ್ವನಿ ಎತ್ತುತ್ತೀರಾ, ಸಮಾಜಮುಖಿಯಾಗಿದ್ದೀರಾ. ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು.
ನಾನು ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ. ಹೀಗೆ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸ್ಯಾಂಡಲ್ವುಡ್ ಸಲಗ ಹೆಸರಲ್ಲೇ ಜಯ ವಿಜಯ ಇರುವ ವಿಜಯ್ ಸರ್ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ತುಂಬ ಖುಷಿ ಆಗ್ತಿದೆ ಸರ್. ನೆಕ್ಸ್ಟ್ ಮುಂಚೆನ ಈ ಥರ ಕಾರ್ಯಕ್ರಮಗಳು ಆದಾಗ ಎಲ್ಲೋ ನಿಂತ್ಕೊಂಡು ಈ ಥರ ಟೀಸರ್ಗಳು ನೋಡ್ಕೊಂಡು ಹೋಗ್ತಿದ್ವಿ. ನಮ್ಮನ್ನು ಗುರುತಿಸಿ ವಿಜಯ್ ಸರ್ ಇರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಅಣ್ಣ KV ಸತ್ಯಪ್ರಕಾಶ್ ಅವರು ನಮಗೊಂದು ಅವಕಾಶ ಕೊಟ್ಟರು. ಆ ಅವಕಾಶದಿಂದ ನಾವಿಲ್ಲಿ ನಿಂತು ವಿಜಯ್ ಸರ್ ಪಕ್ಕ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ವಿಜಯ್ ಸರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ನಮ್ಮೆಲ್ಲರ ಶಕ್ತಿ. ಸರ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಏನು ಕ್ರೇಜ್ ಇದೆಯೋ ಇನ್ನು 100 ವರ್ಷ ಬಿಟ್ಕೊಂಡು ನೋಡಿದ್ರು ಲ್ಯಾಂಡ್ ಲಾರ್ಡ್ ಕ್ರೇಜ್ ಇದೇ ರೀತಿ ಇರುತ್ತೆ. ಇನ್ನು ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಇದೇ ಥರ ಇರ್ತವೆ ಸರ್. ಹಿಂದೆ ಯಾವ ರೀತಿ ನಾವು ಸಾರ್ಥಿ ಥರ ನಮ್ಮ ಸತ್ಯಪ್ರಕಾಶ್ ಅವ್ರು ಮಾಡಿರ್ತಕ್ಕಂಥ ಸಾರ್ಥಿ ಥರ ಮೆರೆಸಿದ್ರು, ಲ್ಯಾಂಡ್ ಲಾರ್ಡ್ ಸಿನಿಮಾನು ಕೂಡ ಇದೇ ರೀತಿ ಮೆರೆಸ್ತೀವಿ. ನಮ್ಮ ಸಾರ್ಥಿ ಬ್ಯಾನರ್ ಇಂದ ಇನ್ನು ಮುಂದೆ ಇದೇ ತರ ಸಿನಿಮಾಗಳು ಬರ್ತಾನೆ ಇರ್ತವೆ. ನೆಕ್ಸ್ಟ್ ಸಿನಿಮಾ ಕೂಡ ವಿಜಯ್ ಸರ್ದೇ ಇರುತ್ತೆ ಅಂತ ಹೇಳ್ತಾ, ಸರ್ ವಿಶ್ ಯು ಹ್ಯಾಪಿ ಬರ್ಡೇ. ಜೀವನ ಪೂರ್ತಿ ಖುಷಿಯಾಗಿರ್ರಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿನ್ನಾಗರಾಜ್ ಅಂತ, ಸಿನಿಮಾ ಸಾಹಿತಿ. ಸರ್ ಜೊತೆಗೆ ಒಂದು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಂಥ ವಿಷಯ. ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳನ್ನು ಬಂದಿದ್ದೀನಿ. ನನ್ನ ಸೌಭಾಗ್ಯ ಸರ್. ಇದು 23ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಲ್ಯಾಂಡ್ ಲಾರ್ಡ್ ಚಿತ್ರ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಕೇಳ್ಕೊಂತ ಶುಭಾಶಯ ತಿಳಿಸ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡದ ಒಡನಾಡಿಗಳಿಗೆ ಹಾಗೂ ವಿಜಯ್ ಸರ್ ಅಭಿಮಾನಿಗಳಿಗೆ ಅನಂತ ಧನ್ಯವಾದಗಳು. ಸ್ವಲ್ಪ ಟೈಟಲ್ ಮಿಸ್ಟೇಕ್ ಆಯಿತು ಅನ್ಸುತ್ತೆ. ಲ್ಯಾಂಡ್ ಲಾರ್ಡ್ ಬದಲು ಹಾರ್ಟ್ ಲಾರ್ಡ್ ಅಂತ ಹೇಳಬೇಕಿತ್ತು. ಯಾಕಂದರೆ ನೆಲದ ಮೇಲೆ ರಾರಾಜಿಸೋರು ತುಂಬ ಜನ ಇದ್ದಾರೆ, ಹೃದಯದಲ್ಲಿ ರಾರಾಜಿಸುವಂಥವ್ರು ತುಂಬ ಕಡಿಮೆ ಜನ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ಈಗಾಗಲೇ 2 ಸಿನಿಮಾ ಆಯಿತು ಸರ್ ಜೊತೆ ಕೆಲಸ ಮಾಡಿ. ಅಪ್ಪ ಅಮ್ಮನ್ನೇ ದುಡಾಗಿ ಮಾವಿನ ತಿನ್ನುವಂಥ ಮಕ್ಕಳಿರೋ ಟೈಮಲ್ಲಿ ಯಾರ್ಯಾರಿಗೋ ಪರಿಚಯ ಇಲ್ದಿರುವಂಥ ವ್ಯಕ್ತಿಗಳಿಗೂ ಇಷ್ಟೊಂದು ನೀವು ಬತ್ತಲಾರದ ಪ್ರೀತಿಯ ಹೊರತೆ ಎಲ್ಲಿಂದ ತರ್ತೀರೋ ನಮ್ಗೆ ಗೊತ್ತಿಲ್ಲ. ನೀವು ನಂಬೋ ಗುರುಗಳು ನಿಮ್ಮನ್ನು ಹಾಗೆ ಕಾಯಿರಿ. ನಿಮ್ಮ ನೆರಳು ನಮ್ಮ ಮೇಲೆಲ್ಲ ಇರಲಿ. ನಾನಿದು ಸರ್ ಒಬ್ರು ಇದ್ದಾರೆ, ಸ್ಟಾರ್ ಇದ್ದಾರೆ ಅಂತ ಹೇಳ್ತಾ ಇಲ್ಲ, ಅಷ್ಟಾಗಿದೆ. ನನಗೂ 25 ವರ್ಷ ಆಗಿದೆ. ಎಲ್ಲ ರೀತಿಯ ಮಣ್ಣು ಹೊತ್ತು ನೋಡಿದ್ದೀನಲ್ಲ. ಎಷ್ಟು ಸಿನಿಮಾಗಳು ಹಿಟ್ ಆಗ್ಬೋದು ಸರ್, ಸಿನಿಮಾಗಳು ಫ್ಲಾಪ್ ಆಗ್ಬೋದು. ಬಟ್ ಸಮ್ಮನ್ ಈ ಮಟ್ಟಕ್ಕೆ ಏರಿ ಇನ್ನೊಬ್ಬರಿಗೋಸ್ಕರ ಇಷ್ಟೊಂದು ಪ್ರೀತಿ ಮತ್ತು ಇಷ್ಟೊಂದು ಗೌರವ ತೋರಿಸೋದಿದ್ದಾರಲ್ಲ, ಅದು ನಮ್ಮನ್ನು ಒಂಥರ ಖುಷಿನೂ ತರಿಸುತ್ತೆ ಮತ್ತು ನಮ್ಮನ್ನು ಹಂಬಲ್ ಮಾಡುತ್ತೆ. ಅದಕ್ಕೋಸ್ಕರ ಹಂಬಲ ಇರೋರಿಗೆಲ್ಲ ಬೆಂಬಲ ಕೊಡುವಂಥ ನಿಮ್ಮಂಥವರು ಹೆಚ್ಚಾಗಲಿ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗಲಿ ಅಂತ ಹೇಳ್ಕೊತೀನಿ. ಮತ್ತು ಎರಡನೇದಾಗಿ ನನಗೆ ಫಿಲ್ಮಲ್ಲಿ ತುಂಬ ಭರವಸೆ ಇದೆ. ಸಮ್ ಆಫ್ ದಿ ಫಿಲ್ಮ್ಸ್ ನಾವು ಹೆಮ್ಮೆ ಪಡುವಂಥದ್ದು. ಗಣೇಶ್ ಅವ್ರ ಹಿಂದಿನ ಸಿನಿಮಾಗಳಲ್ಲೂ ಅವರು ನಟರನ್ನು ಹೊರತರುವಂಥದ್ದು ನಾವು ನೋಡಿದ್ದೀವಿ. ಇದರಲ್ಲಿ ಪ್ರತಿಯೊಂದು ಸಣ್ಣ ಪಾತ್ರಕ್ಕೂ ಅವ್ರು ಕೊಟ್ಟಂತಹ ಏನಿದೆ ಸೂಕ್ಷ್ಮವಾದ ನಿರ್ದೇಶನ ಆಗಿರ್ಬೋದು, ಅವ್ರಿಗೆ ತೆಗೆದುಕೊಂಡಿರುವಂಥ ನಿರ್ಧಾರಗಳಾಗಿರ್ಬೋದು, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಎವ್ರಿಥಿಂಗ್ ಈ ಒಂದು ಇಡೀ ಟೀಮಿನ ಭಾಗವಾಗಿರೋದಕ್ಕೆ ನನಗೆ ಹೆಮ್ಮೆ ಆಗಿದೆ. ಹೇಳಬಾರ್ದು, ಬಟ್ ಐ ಲವ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಷ್ಟು ಸ್ಟೈಲಿಶ್ ಆಗಿ ಏನಿರಲ್ಲ ಈ ಸಿನಿಮಾದಲ್ಲಿ ಅಪ್ಪ. ಆದರೆ ಆ ರಾಚಯ್ಯ ಅನ್ನೋ ಪಾತ್ರ ಇದೆಯಲ್ಲ, ಬೆಂಕಿ, ಆ ರಕ್ತ ಕುದೀತಾ ಇರುತ್ತೆ. ಯಾವ ದಣಿಗಳು ಏನೂ ಮಾತಾಡೋಂಗಿಲ್ಲ. ಯಾಕಂದರೆ ಅಂಥ ದಣಿಗಳನ್ನ ಎದುರಾಕೊಡುವಂಥ ಮಣಿ ಇದು, ಕಪ್ಪು ಮಣಿ. ನಿಜ, ಇದು ಕನ್ನಡಿಗರ ಸ್ವಾಭಿಮಾನದ ಚಿತ್ರ, ಒಂದು ಆತ್ಮಗೌರವದ ಚಿತ್ರ, ನಮ್ಮ ಮಣ್ಣಿನ ಚಿತ್ರ. ಎಷ್ಟು ಕಾನ್ಫಿಡೆಂಟಾಗಿ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಆ ಕಥಾವಸ್ತು ಅಷ್ಟು ಗಟ್ಟಿಯಾಗಿದೆ. ಟ್ರೈಲರಲ್ಲಿ, ಟೀಸರಲ್ಲಿ ಎಲ್ಲೂ ಏನೂ ಬಿಟ್ಕೊಟ್ಟಿಲ್ಲ. ಇವಾಗ ಟ್ರೈಲರ್ ಏನು ನೋಡಿದ್ರು ಅದರಲ್ಲಿ ನಿಮ್ಮ ಕಥೆಯದು ಒಂದು ಸಣ್ಣ ತುಣುಕು ಕೂಡ ಕಾಣಲ್ಲ. ಅಷ್ಟು ಗಟ್ಟಿಯಾದ ಕತೆ, ಮಣ್ಣಿನ ಕತೆ. 80ರ ದಶಕದಲ್ಲಿ ನಮ್ಮ ಹಿರಿಯರು, ಅವರ ತಲೆಮಾರುಗಳು ಏನೇನು ಅನುಭವಿಸಿದ್ರು, ಆ ಒಂದು ಕಷ್ಟ, ಅದರ ಅಕ್ಷರವಾಗಿ ಜಡೇಶ್ ಕೆ ಹಂಪಿ ಅವರು ಬರೆದಿರುವಂಥ ಕತೆ, ಚಿತ್ರಕಥೆ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಜನ ನಟರು ವೇದಿಕೆ ಮೇಲೆ ಹೆಮ್ಮೆಯಿಂದ ನಿಂತಿದ್ದಾರೆ ಅಂದರೆ, ಮತ್ತು ಇವತ್ತು ನಾವೆಲ್ಲ ಇಲ್ಲಿ ಮಾತಾಡ್ತಿದ್ದೀವಿ ಅಂದರೆ, ಅದಕ್ಕೆ ನಮ್ಮ ಸತ್ಯಪ್ರಕಾಶ್ ಥರದ ನಿರ್ಮಾಪಕರು, ಗೌಡ ಥರದ ನಿರ್ಮಾಪಕರು ಮುಖ್ಯ. ಯಾಕಂದರೆ ಇಂಥ ಒಂದು ಕತೆಗೆ 2 ಕೈಯಲ್ಲಿ ಹಣ ಹಾಕಬೇಕು.
ಮತ್ತು ನೀವುಗಳು ನಾಳೆ ದಿನ ಆ ಸಿನಿಮಾ ನೋಡಿದ್ರೆ ಚಿತ್ರಮಂದಿರದಲ್ಲಿ ನೋಡಿ ಬಿಟ್ಟು ಬರುವಂಥ ಸಿನಿಮಾ ಅಲ್ಲ, ಪ್ರತಿಯೊಂದು ಮನೆಗೂ ತಗೊಂಡು ಹೋಗಿ ಪಕ್ಕದ ಮನೆ ಅಕ್ಕದ ಮನೆಗೆ ಎಲ್ರಿಗೂ ಹೇಳೋವಂಥ ಚಿತ್ರ. ಇಂಥ ಒಂದು ಸಿನಿಮಾಗೆ ನಾನು ಕೆಲಸ ಮಾಡಿರೋದು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಮತ್ತು ವಿಜಯ್ ಅವರು, ನಾನು ಅವ್ರಿಗೆ ಒಂದು ಫೈಟ್ ನೋಡ್ಕೊಂಡು ಬಂದು ಹೇಳಿದೆ, ಹೆಂಗೆ ಗುರು ನೀನು ಅಷ್ಟು ಶಕ್ತಿನ ಅದಕ್ಕೆ ದಾರೆ ಎರೆಯೋದು, ಮತ್ತು ಒಂದು ಸಣ್ಣ ಆ ಕಡೆ ಈ ಕಡೆ ಅಂದ್ರೂ ಒಂದು 13-14 ಕಡೆಯಿಂದ ಕೆಳಗಡೆ ಬೀಳುವಂಥ ಇದಿತ್ತು. ಬಟ್ ಆ ಪಾತ್ರಕ್ಕೋಸ್ಕರ ದುಡ್ದಿದ್ದಾನೆ, ದಣದಿದ್ದಾನೆ, ಬೆವರು ಸುರಿಸಿದ್ದಾನೆ. ಈ ಎಲ್ಲ ಒಂದು ಬೆವರಿನ ಹನಿಗಳು ಒಂದು ಶಕ್ತಿಯಾಗಿ ನೀವು ನಿಂತಿದ್ದೀರಾ. ಇವತ್ತು ಅಷ್ಟೇ ಎಲ್ಲೆಲ್ಲೋ ಯಾವುದೋ ಮೂಲೆಯಿಂದ ಬೆಳಗಿನ ಜಾವ ಅಷ್ಟೊತ್ತಿಗೆ ಬಂದು ಇಲ್ಲಿ ಕಾಯ್ತಾ ಇದ್ದೀರಾ ಅಂದರೆ ಒಂದು ನಿಮ್ಮ ಒಂದು ನಗು, ನೀವು ತಂದು ಒಂದು ಕೇಕು, ನೀವು ತಂದು ಒಂದು ಹೂವು ಉಡುಗೊರೆ ಅಲ್ಲ, ಅದು ನಿಮಗೆ ವಾಪಸ್ಸು ನಾವು ಇಂಥ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಕೊಡ್ತಿದ್ದೀವಲ್ಲ, ಅದು ನಿಜವಾದ ಉಡುಗೊರೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲಿ ನೋಡಿ. ಅಜನೀಶ್ ಲೋಕನಾಥ್ ಅವರ ಸಂಗೀತ ಇರುತ್ತೆ. ಇಷ್ಟು ನಟರ ಅಷ್ಟು ಹೆಸರುಗಳು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರಮುಖವಾಗಿ ನಾನು ಈ ವೇದಿಕೆಯಲ್ಲಿ ನೆನೆಸ್ಕೋಬೇಕಾಗಿರೋದು ರಾಜ್ ಬಿ ಶೆಟ್ಟರ್ಗೆ. ಯಾಕಂದರೆ ಆ ದಣಿಗಳ ಪಾತ್ರನ ಮೈ ಮೇಲೆ ಹಾಕ್ಕೊಂಡು ನಟಿಸಿದ್ದಾರೆ. ದುನಿಯಾ ವಿಜಯ್ ಅವರು ಎದುರು ತೊಡೆ ತಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆತ ಕೂಡ ಮಣ್ಣಿನ ಕಲಾವಿದ. ಈ ಒಂದು ಮಣ್ಣಿನ ಕಥೆಯಲ್ಲಿ ಖಳನಾಯಕನ ಪಾತ್ರ ಮಾಡಿದ್ದಾರೆ. ಸರ್ ತುಂಬ ಥ್ಯಾಂಕ್ಸ್. ಈ ವೇದಿಕೆ ಮೂಲಕ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ಜಡೇಶ್ ಅವರಿಗೆ ವಿಶೇಷವಾದ ಥ್ಯಾಂಕ್ಸ್. ಇಷ್ಟು ಜನನ ಸೇರಿಸಿ ಒಂದೊಳ್ಳೆ ಚಿತ್ರ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಗುರು. ಸತ್ಯಪ್ರಕಾಶ್ ಸರ್. ಎಲ್ರಿಗೂ ನಮಸ್ಕಾರ. ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ಕೊಂಡ್ಬಂದು ಈ ಥರ ಒಂದು ದೊಡ್ಡ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಜಡೇಶ್ ಸರು. ಥ್ಯಾಂಕ್ ಯು ಸರ್, ಜಡೇಶ್ ಸರ್. ಆ್ಯಂಡ್ ಅಣ್ಣ, ನಿಮ್ಮ ಸಿನಿಮಾ ದುನಿಯಾ ಸಿನಿಮಾಯಿಂದ ಹಿಡಿದು ಎಲ್ಲ ಸಿನಿಮಾನು ನೋಡ್ಕೊಂಬಂದಿದ್ದೆ ಅಣ್ಣ. ನಿಮ್ಮ ಜೊತೆ ಸ್ಟಂಟ್ ಕೂಡ ಮಾಡ್ತಾ ಇದ್ದೆ ಅಲ್ಲಿ ಕಂಠೀರವ ಸ್ಟುಡಿಯೋಲಿ. ಸೊ ಅಣ್ಣನಿಗೆ ದೊಡ್ಡ ಅಭಿಮಾನಿ. ಇಂಥ ಒಂದು ವೇದಿಕೆ ಕೊಟ್ಟು ನನಗೆ ಮಾಡಿಸಿರೋದಕ್ಕೆ ಜಡೇಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡ್ ದಯವಿಟ್ಟು ಎಲ್ಲರೂ ನೋಡಿ, ನನ್ನ ಒಂದು ಸಿಕ್ಕಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹ್ಯಾಪಿ ಬರ್ಡೇ. 23rd ರಿಲೀಸ್ ಆಗ್ತಾ ಇದೆ ಲ್ಯಾಂಡ್ ಲಾರ್ಡ್ ಫಿಲಂ. ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ಈ ಸಿನಿಮಾಲಿ ತುಂಬ ದೊಡ್ಡ ಪಾತ್ರದಲ್ಲಿ ನಟಿಸಿರೋ ಈ ಮಗು ನಿಜವಾಗ್ಲೂ ಎಲ್ಲರ ಮನಸ್ಸು ಮುಟ್ತಾಳೆ. ನಿಮ್ಮೆಲ್ಲರ ಆಶೀರ್ವಾದ ಈ ಮಗು ಮೇಲೂ ಇರಲಿ. ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ನನಗೆ ಟೀಮ್ ಅಂತ ಅನ್ನಿಸ್ಲಿಲ್ಲ, ನಮ್ಮ ಫ್ಯಾಮಿಲಿ ಅಂತ ಅನ್ನಿಸ್ತು. ಸೊ ನಾನು ಸತ್ಯಪ್ರಕಾಶ್ ಸರ್ ಆ್ಯಂಡ್ ಹೇಮಂತ್ ಸರ್, ಜಡೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದುನಿಯಾ ವಿಜಯ್ ಸರ್ ಜೊತೆ ಆ್ಯಂಡ್ ಇಲ್ಲಿರೋ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ January 23rd ಲ್ಯಾಂಡ್ ಲಾರ್ಡ್ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಇಲ್ಲಿ ಬಂದಿರತಕ್ಕಂಥ ಸ್ಯಾಂಡಲ್ವುಡ್ ಸಲಗ ಅಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಮುಂದೆ ನಾವು 24ರಲ್ಲಿ ಮುಹೂರ್ತ ಮಾಡಿದ್ವಿ. ಸೊ ಅವತ್ತು ನಮ್ಗೆ ಏನು ನಂಬಿಕೆ ಇಟ್ಟು ನಿರ್ದೇಶಕರು ಬಂದು ನಮ್ಮ ಕತೆ ಹೇಳಿದ್ರು, ವಿಜಯ್ ಅಣ್ಣ ನಮ್ಗೆ ಅದೇನು ಸಪೋರ್ಟ್ ಕೊಟ್ಟು ಧೈರ್ಯ ಕೊಟ್ಟರು, ಇವತ್ತಿನವರೆಗೂ ಹಾಗೆ ನಮ್ಮ ಜೊತೆ ನಿಂತಿದ್ದಾರೆ. ಅದಕ್ಕೆ ಅವ್ರನ್ನ ಸ್ಯಾಂಡಲ್ವುಡ್ ಸಲಗ ಅಂತ ಕರೀತಾರೆ. ಈ ಕತೆ ತುಂಬ ಸ್ಪೆಷಲ್ ಕತೆ. ನಾವು ತುಂಬ ಚಿತ್ರಗಳನ್ನ ನೋಡಿರ್ತೀವಿ, ತುಂಬ ಸಿನಿಮಾಗಳನ್ನ ನಾವು ಪಿಕ್ಚರಲ್ಲಿ, ಥಿಯೇಟ್ರಲ್ಲಿ, ಫೋನಲ್ಲಿ ಎಲ್ಲ ಕಡೆ ನೋಡಿರ್ತೀವಿ. ಬಟ್ ಈ ಚಿತ್ರ ನೋಡಿದ್ಮೇಲೆ ಪ್ರತಿಯೊಬ್ಬರು ಒಂದೊಂದು ಪಾತ್ರಕ್ಕೆ ಕನೆಕ್ಟ್ ಆಗ್ತೀರಾ. ಇದು 100% ಸತ್ಯ. ಒಬ್ಬರು ರಾಜ ಹೆಂಗೆ ಕನೆಕ್ಟ್ ಆಗ್ತಾರೆ, ಒಬ್ಬರು ನಿಂಗವ್ರು ಕನೆಕ್ಟ್ ಆಗ್ತಾರೆ, ಪ್ರತಿಯೊಂದು ಪಾತ್ರದಲ್ಲಿರೋರು ಒಬ್ಬೊಬ್ರು ಕನೆಕ್ಟ್ ಆಗ್ತಾರೆ. ಚಿತ್ರಮಂದಿರದಿಂದ ನೀವು ನೋಡ್ಕೊಂಡು ಈಚೆ ಹೋಗ್ಬೇಕಾದ್ರೆ ಈ ಚಿತ್ರ ಏನು ಹೇಳುತ್ತೆ ಅಂದರೆ ಸಮಾನತೆಯ ಆಚರಣೆ ಅಂತ, ಸೆಲಿಬ್ರೇಷನ್ ಆಫ್ ಈಕ್ವಾಲಿಟಿ. ಸೊ ಈ ಸಿನಿಮಾದ ಈ ಸಿನಿಮಾದ ಕೋರ್ ಅಂಶನೇ ಅದು. ಸೊ ಅಲ್ಲಿ ಶುರು ಮಾಡಿ ಇವತ್ತು ಇಲ್ಲಿವರೆಗೂ ಬಂದು ನಿಮ್ಮ ಎದುರಿಗೆ ನಾವು ಟ್ರೈಲರ್ ತೋರಿಸಿದ್ವಿ. ನಾನು ಒಂದು ಮಾತ್ರ ಹೇಳ್ತೀನಿ, ಈ ಚಿತ್ರ ನೀವು 100-150 ರೂಪಾಯಿ ಕೊಟ್ಟು ಏನು ಥಿಯೇಟ್ರಿಗೆ ಬಂದು ಈ ಚಿತ್ರ ನೋಡ್ತೀರಾ, 250 ರೂಪಾಯಿ ಅಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡೋಗೋಷ್ಟು ಪರ್ಫಾರ್ಮೆನ್ಸ್ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರು ಕೊಟ್ಟಿದ್ದಾರೆ.
ನಿಮಗೆ 100% ಡಿಸಪಾಯಿಂಟ್ ಆಗಲ್ಲ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ತಮ್ಮ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ. ನನಗೆ ಈ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದು. ಇವತ್ತೇನು ಸಮಾಜದಲ್ಲಿ ಮಾನವೀಯತೆ ಅನ್ನೋದು, ಬಂಧುತ್ವ ಅನ್ನೋದು ಕುಸಿತಾ ಇದೆ ಅಂಥ ಹೊತ್ತಿನಲ್ಲಿ ಈ ಥರದ ಸಿನಿಮಾಗಳು ಒಂದಷ್ಟು ಸಂಬಂಧಗಳನ್ನು ಗಟ್ಟಿ ಮಾಡ್ಬೋದು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡೋ ರೀತಿ ಮಾಡಬಹುದು ಪ್ರೇಕ್ಷಕರ ಮೇಲೆ. ಕಾಟೇರ ನೋಡಿ ಇನ್ಫ್ಲೂಯೆನ್ಸ್ ಆದವಳು ನಾನು. ಆ ಕಾಟೇರ ಥರದ ಸಮಾನತೆಯನ್ನು, ಪ್ರೀತಿಯನ್ನು, ಮಾನವೀಯತೆಯನ್ನು ಎತ್ತಿ ಹಿಡಿಯೋ ಅಂತ ಈ ಸಿನಿಮಾನ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.